ಹೊಸ ವರ್ಷಕ್ಕೆ ಇನ್ನು 3 ದಿನ ಬಾಕಿ ಇರೋದು. ಈ ಹಿನ್ನೆಲೆಯಲ್ಲಿ ಇವತ್ತು ಪೊಲೀಸ್ ಕಮಿಷನರ್ ಆಫೀಸಿನಲ್ಲಿ ಒಂದು ಮಹತ್ವದ ಸಭೆ ಇದೆ. ಗೃಹ ಸಚಿವ ಪರಮೇಶ್ವರ್ ನೇತೃತ್ವದಲ್ಲಿ ನಡೆಯಲಿರುವಂತಹ ಸಭೆ, ಕಮಿಷನರ್ ಸೇರಿ ಹಿರಿಯ ಅಧಿಕಾರಿಗಳು, ಡಿಸಿಪಿಗಳ ಜೊತೆಗೆ ಸಭೆಯಲ್ಲಿ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್, ಜಂಟಿ ಪೊಲೀಸ್ ಆಯುಕ್ತರು, ಡಿಸಿಪಿ, ಎಸಿಪಿಗಳು ಭಾಗಿಯಾಗಲಿದ್ದಾರೆ. ಬೆಳಗ್ಗೆ 10:30ಕ್ಕೆ ಸಭೆಯನ್ನು ನಡೆಸಲಿದ್ದಾರೆ ಗೃಹ ಸಚಿವ ಜಿ ಪರಮೇಶ್ವರ್ ಅವರು. ಭದ್ರತೆ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಚರ್ಚೆ, ಪೊಲೀಸರ ರೂಪುರೇಷೆಗಳ ಬಗ್ಗೆ ಮಾಹಿತಿ ಪಡೆಯಲಿರುವ ಸಚಿವರುಗಳು. ನ್ಯೂ ಇಯರ್ ಬಂತಲ್ವಾ, ನ್ಯೂ ಇಯರ್ ಎಂಡು ಅಂತ ಅಂದಿದ ತಕ್ಷಣ ಬೆಂಗಳೂರಲ್ಲಂತೂ ಹಬ್ಬನೇ ಮಾಡಿಬಿಡ್ತಾರೆ. MG ರೋಡು, ಬ್ರಿಗೇಡ್ ರೋಡು ಇಲ್ಲೆಲ್ಲ ನಾವು ನೋಡಿದಾಗ ಪ್ರತಿ ವರ್ಷವೂ ಕೂಡ ಒಂದಷ್ಟು ರೀತಿಯಾದಂಥ ಸೆಲೆಬ್ರೇಷನ್ ಇದ್ದೇ ಇರುತ್ತೆ. ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡೀಬಾರ್ದು, ಯಾವುದೇ ರೀತಿಯಾದ ಅನುಚಿತ ವರ್ತನೆ ಆಗಬಾರ್ದು. ಒಂದಷ್ಟು ಬಾರಿ ಬೆಂಗಳೂರಿನ ವಿಚಾರ ರಾಷ್ಟ್ರಮಟ್ಟದಲ್ಲಿ ಸುದ್ದಿಯಾಗಿದ್ದು ಕೂಡ ಇದೆ, ಇದೇ ನ್ಯೂ ಇಯರ್ ಸೆಲೆಬ್ರೇಷನ್ ಹಿನ್ನೆಲೆಯಲ್ಲಿ. ಸೊ ಹಾಗಾಗಿ ಅದಕ್ಕೊಂದಷ್ಟು ಕಟ್ಟೆಚ್ಚರವನ್ನು ವಹಿಸಬೇಕಾಗತ್ತೆ, ಸಿದ್ಧತೆಯನ್ನು ಮಾಡ್ಕೊಳ್ಬೇಕಾಗತ್ತೆ. RCB ಗೆದ್ದಾಗ ಈಗ ಮೈಸೂರಲ್ಲಾಗಿರುವಂಥ ಅವಘಡಗಳು ಮತ್ತು ದೇಶದಲ್ಲಿ ಕೆಲವು ಕಡೆಯಲ್ಲಿ ಆದಂಥ ಒಂದಷ್ಟು ಅವಘಡಗಳು, ಗುಪ್ತಚರ ಇಲಾಖೆ ಕೊಟ್ಟಿರುವಂಥ ಮಾಹಿತಿ, ಇದೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ಹೆಚ್ಚಿನ ಸಿದ್ಧತೆ, ಭದ್ರತೆ, ಕಟ್ಟೆಚ್ಚರ, ಪ್ಲ್ಯಾನು ಇದೆಲ್ಲವೂ ಕೂಡ ಮಾಡಬೇಕಾಗತ್ತೆ. ಹೆಣ್ಮಕ್ಳ ಸೇಫ್ಟಿ ವಿಚಾರ ಆಗಿರ್ಬೋದು, ಸೆಕ್ಯೂರಿಟಿ ವೈಸ್ ಆಗಿರ್ಬೋದು, ಭದ್ರತೆಯ ವಿಚಾರ ಆಗಿರ್ಬೋದು ಎಲ್ಲನೂ. ಹಾಗಾಗಿ ಇವತ್ತೊಂದು ಮಹತ್ವದ ಮೀಟಿಂಗ್ ಇದೆ. ಎಷ್ಟು ಜನರನ್ನು ನಿಯೋಜಿಸಲಾಗುತ್ತೆ, ಏನೇನು ಪ್ಲ್ಯಾನ್ ಮಾಡ್ಕೊಳ್ತಾರೆ, ಏನು ಗೆತ್ತ ಎಲ್ಲವೂ ಕೂಡ ನೋಡಬೇಕಾಗತ್ತೆ. ನೋಡಿ, ನ್ಯೂ ಇಯರ್ ಅಂತ ಅಂದ್ರೇನೆ ಬೆಂಗಳೂರಿನಲ್ಲಿ ಒಂದು ಹಬ್ಬದ ವಾತಾವರಣ ಇರುತ್ತೆ. ಅಷ್ಟರ ಮಟ್ಟಿಗೆ ಜೋರಾಗಿ ಸೆಲೆಬ್ರೇಷನ್, ಅದು ಮಿಡ್ ನೈಟೆಲ್ಲ ಸೆಲೆಬ್ರೇಷನ್ ಆಗುವಂಥದ್ದು. ಮತ್ತು ಹೊರ ರಾಜ್ಯದಿಂದ ಬಂದವರು, ಹೊರ ದೇಶದಿಂದ ಬಂದವರೆಲ್ಲ ಇಲ್ಲಿ ಬೆಂಗಳೂರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರೋದ್ರಿಂದ ಎಲ್ಲದ್ರ ಬಗ್ಗೆನೂ ಹೆಚ್ಚಿನ ಗಮನ ಹರಿಸಬೇಕಾಗತ್ತೆ. ಪ್ರಮುಖವಾಗಿ ಭದ್ರತೆಯ ವ್ಯವಸ್ಥೆ, ಹಾಗೆಯೇ ಸೇಫ್ಟಿ ವೈಸು ಕೂಡ ಎಲ್ಲ ನೋಡಬೇಕಾಗತ್ತೆ. ಬಸ್ನ ವ್ಯವಸ್ಥೆ, ಡ್ರಿಂಕ್ ಆ್ಯಂಡ್ ಡ್ರೈವು, ಮೆಟ್ರೋ, ಇದೆಲ್ಲದ್ರ ಬಗ್ಗೆಯೂ ಕೂಡ ಎಲ್ಲದ್ರ ಬಗ್ಗೆಯೂ ಚರ್ಚೆಯನ್ನು ಮಾಡಿ ಇವತ್ತು ನಿರ್ಧಾರವನ್ನು ಕೈಗೊಳ್ಳಲಾಗುತ್ತೆ. ಯಾಕಂದರೆ ಇವತ್ತು ಗೃಹ ಇಲಾಖೆಯ ಜೊತೆಗೊಂದು ಮೀಟಿಂಗನ್ನು ಇಟ್ಕೊಳ್ಳಲಾಗಿದೆ. ಗೃಹ ಸಚಿವರು ಮೀಟಿಂಗ್ನಲ್ಲಿ ಭಾಗಿಯಾಗ್ತಾ ಇದ್ದು ಒಂದಷ್ಟು ನಿರ್ಧಾರ, ನಿಯಮಗಳನ್ನು ಪ್ರಕಟಿಸಬಹುದು ಈ ಮೀಟಿಂಗ್ ಆದಮೇಲೆ.